ಕಾಂತಾರ ಕನ್ನಡಿಗರ ಹೆಮ್ಮೆ. ಜಗತ್ತಿನಾದ್ಯಂತ ತುಳುನಾಡಿನ ಸಂಸ್ಕೃತಿಯನ್ನ, ದೈವಾರಾಧನೆಯ ಮಹತ್ವವನ್ನ ಸಾರಿ ಸಾರಿ ಹೇಳಿದಂತಹ ಸಿನಿಮಾ. ಇದೇ ಸಿನಿಮಾ ಈಗ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಕರಾವಳಿಯ ಕಾಂತಾರ ದೈವ ಸಂಕಷ್ಟವನ್ನ ಎದುರಿಸ್ತಾ ಇದೆ. ದೈವಕ್ಕೆ ದೂರು ಸಲ್ಲಿಕೆಯಾಗಿದೆ. ಕಾಂತಾರ ಶೂಟಿಂಗಿಗೆ ದೈವದ ಅನುಮತಿ ಇತ್ತಾ ಅನ್ನುವಂತಹ ಪ್ರಶ್ನೆ. ಕಾಂತಾರ ಸಿನಿಮಾಗೆ ದೈವದ ಅಪ್ಪಣೆ ಪಡೆದಿದ್ದಲ್ಲಿ ರಿಷಬ್ ಶೆಟ್ಟಿ. ದೈವಾರಾಧನೆ ಸಿನಿಮಾ ಮಾಡೋದು ಅಂದ್ರೆ ಸುಲಭದ ಕೆಲಸವಲ್ಲ. ದೈವದ ಅನುಮತಿಯನ್ನ ಪಡೆದೇನೆ ಕಾಂತಾರ ಆರಂಭ ಮಾಡ್ತಿದ್ದೇನೆ ಅಂತೇಳಿ ಹಿಂದೆ ರಿಷಬ್ ಹೇಳಿದ್ರು. ದೈವಾರಾಧನೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ತೇನೆ ಅಂತೇಳಿ ರಿಷಬ್ ಮಾತು ಕೊಟ್ಟಿದ್ರು. ದೈವದ ಅನುಮತಿ ಸಿಕ್ಕ ಮೇಲಷ್ಟೇ ಈ ಸಾಹಸಕ್ಕೆ ಕೈ ಹಾಕಿದ್ದೆ ಅಂತ ಹೇಳಿ ರಿಷಬ್ ಹೇಳಿದ್ರು. ಈಗ ಅದೇ ದೈವಾರಾಧಕರು ಹೇಳ್ತಾ ಇದ್ದಾರೆ, ಇಲ್ಲಿ ದೈವಾರಾಧನೆಗೆ ಅದರ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗಿದೆ. ಒಂದಿಷ್ಟು ನಿಯಮಗಳನ್ನು ಪಾಲಿಸುವಂತಹ ಕೆಲಸ ಆಗಿಲ್ಲ. ನಿಜಕ್ಕೂ ಕೂಡ ಇದು ತಪ್ಪು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಹಾಗಾಗಿಯೇ ನಾವು ದೈವದ ಮೊರೆ ಹೋಗಿದ್ದೇವೆ, ದೈವವೇ ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಈ ಮೂಲಕ ಈ ಸಕ್ಸಸ್ನ ಖುಷಿಯಲ್ಲಿರುವಂತಹ ಚಿತ್ರತಂಡಕ್ಕೆ ಹೊಸ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು. ಒಂದು ಕಡೆ ನೀವು ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಚಿತ್ರೀಕರಣದ ಸಂದರ್ಭದಲ್ಲಿ ದೈವದ ಮೊರೆ ಹೋಗಿ ಅನುಮತಿಯನ್ನು ಪಡೆದುಕೊಂಡಿರುವಂಥದ್ದು. ದೈವವೇ ಪರ್ಮಿಷನ್ ಅನ್ನು ಕೊಟ್ಟಿತ್ತು. ನಾನು ನಿನ್ನ ಜೊತೆ ಇದ್ದೇನೆ, ಮುನ್ನುಗ್ಗು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ನೋಡಿ, ಕಾಂತಾರ ಆರಂಭಕ್ಕೂ ಮುನ್ನ ಧರ್ಮಸ್ಥಳಕ್ಕೆ ತೆರಳಿದ್ರು ರಿಷಬ್ ಶೆಟ್ಟಿ. ಸಿನಿಮಾಗೆ ದೈವದ ಅಪ್ಪಣೆಯನ್ನು ತೆಗೆದುಕೊಂಡಿರುವೆ ಅಂತ ರಿಷಬ್ ಹೇಳಿದ್ರು. ಕಾಂತಾರ ಒಂದು ಸಂದರ್ಭದಲ್ಲಿಯೂ ತಂಡಕ್ಕೆ ಹರಕೆಯ ಕೋಲವನ್ನು ಕಟ್ಟಲಾಗಿತ್ತು. ಆಗಲೂ ಪಂಜುರ್ಲಿ ದೈವದ ಬಳಿ ಅನುಮತಿಯನ್ನು ಪಡೆದಿದ್ರು ರಿಷಬ್ ಶೆಟ್ಟಿ. ಸಿನಿಮಾ ರಿಲೀಸ್ ನಂತರ ದೈವಾರಾಧನೆಗೆ ಅಪಮಾನ ಅಂತ ದೈವಾರಾಧಕರು ಈಗ ಕಿಡಿಕಾರ್ತಾ ಇದ್ದಾರೆ. ಸಿನಿಮಾದಲ್ಲಿ ದೈವದ ಬಗ್ಗೆ ತಪ್ಪು ಸಂದೇಶ ಅಂತಲೂ ಅಸಮಾಧಾನ ಇದೆ. ದೈವಾರಾಧನೆಯೇ ತಮಾಷೆಯ ವಿಚಾರವಾಗಿದೆ ಅಂತ ದೈವಾರಾಧಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹಾಗಾದರೆ ರಿಷಬ್ ಶೆಟ್ಟಿಗೆ ಅನುಮತಿ ಸಿಕ್ಕಿತ್ತಲ್ಲ? ನಿಮಗೆ ನೆನಪಿರಬಹುದು, ಇವರು ಸಿನಿಮಾ ಆರಂಭಕ್ಕೂ ಮುನ್ನ, ಚಾಪ್ಟರ್ 1 ಸಿನಿಮಾ ಆರಂಭಕ್ಕೂ ಮುನ್ನ ದೈವದ ಮೊರೆ ಹೋಗಿದ್ದು, ಅವ್ರು ಎಚ್ಚರಿಕೆ ಕೊಟ್ಟಿದ್ದು, ಸಿನಿಮಾ ಮಾಡು, ಆದರೆ ನಿನ್ನ ಮನೆಯಲ್ಲಿ ಒಂದಷ್ಟು ಕಷ್ಟಗಳು ಬರುತ್ತವೆ. ಮನೆ ಅಂದರೆ ಚಿತ್ರತಂಡದಲ್ಲಿ ಕಷ್ಟಗಳು ಬರುತ್ತವೆ, ನಿನ್ನ ಹಿಂದೆ ನಾನಿದ್ದೇನೆ ಅಂತಂದ್ಬಿಟ್ಟು. ಈಗ ಮೊನ್ನೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಕೂಡ ರಿಷಬ್ ಶೆಟ್ಟಿ ಅವ್ರು ಹೇಳಿದರು, ದೈವಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಸಿನಿಮಾನೇ ಬಿಡುಗಡೆ ಆಗ್ತಿರಲಿಲ್ಲ. ದೈವ ಒಪ್ಪಿಯೇ ಸಿನಿಮಾ ಬಿಡುಗಡೆ ಆಗಿರೋದು, ಇಷ್ಟೊಂದು ಯಶಸ್ಸನ್ನು ಗಳಿಸಿರೋದು. ಅವ್ರು ಹೇಳಿದರು, ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಕೆಲವ್ರನ್ನ ಕಳ್ಕೊಳ್ಬೇಕಾಗಿ ಬಂತು, ಅದಾದ ನಂತರ ಕೆಲವು ಅಪಘಾತಗಳಾಯಿತು, ನಾನೇ 3-4 ಬಾರಿ ಸಾವಿನ ಸನಿಹಕ್ಕೆ ಹೋಗಿದ್ದೆ ಅಂತ ಕೂಡ ರಿಷಬ್ ಶೆಟ್ಟಿ ಹೇಳಿದರು.